ಬಾಸ್ ಸೀಸನ್ 13 ಗುರು ಈ ಸಲ ಸೀಸನ್ ಅಲ್ಲಿ ಕಾಮನ್ ಮ್ಯಾನ್ ಸಾಮಾನ್ ಇಟ್ಕೊಂಡು ಹೊಡೆ ಹೋಗ್ಬೋದು ಅಂತ ಅನೌನ್ಸ್ಮೆಂಟ್ ಮಾಡೋರೆ. ಇದು ಹೆಂಗಂದ್ರೆ ಒಂಥರ ಸಿಎ ತರ 3 ರೌಂಡ್ ಇರುತ್ತೆ. ಫಸ್ಟ್ ಒಂದು 10,000 ಜನ ವಿಡಿಯೋ ಬಿಡ್ತಾರೆ, ಅದ್ರಲ್ಲಿ ಒಂದು 500 ಜನ ಸೆಲೆಕ್ಟ್ ಮಾಡ್ತಾರೆ, ಅದ್ರಲ್ಲಿ ಒಂದು 60 ಜನ ಅಗ್ನಿ ಪರೀಕ್ಷೆ ಮಾಡ್ತಾರೆ, ಅದ್ರಲ್ಲಿ ಒಂದು 10-12 ಜನ ಸೆಲೆಕ್ಟ್ ಮಾಡ್ಬಿಟ್ಟು ಹೊಡೆ ಬಿಡ್ತಾರೆ. ಈ ಅಗ್ನಿ ಪರೀಕ್ಷೆಗೆ 4 ಜನ ಜಡ್ಜು ಅಲ್ಲ, ಚಂದನ್ ಶೆಟ್ಟಿ ಮತ್ತೆ ಶ್ರುತಿ ಮ್ಯಾಮ್ ಓಕೆ, ಯಾಕಂದ್ರೆ ಅವ್ರ ಸೀಸನ್ ನ ಗೆದ್ದಿದ್ದಾರೆ. ಬಟ್ ಇವ್ರ ಸೀಸನ್ ಅಲ್ಲಿ ಕಪ್ ಗೆದ್ದಿರೋದು ಕಾರ್ತಿಕ್, ಆದ್ರೆ ಕರ್ಸಿರೋದು ಇವ್ರಿಬ್ರಿಂದ. ಸೊ ಬಿಗ್ ಬಾಸ್ ಎಂತಕ್ ಮಾಡ್ತಾರೆ ಅಂತ ನಿಮ್ಗೂ ಗೊತ್ತಾಗಿರುತ್ತೆ ಚೆನ್ನಾಗಿ. ಇವ್ರ ಸೀಸನ್ ಇಂದ ಡ್ರೋನ್ ಪ್ರತಾಪ್ ಒಬ್ಬನ್ ಕರ್ಸ್ಬಿಡಕಾಯ್ತು ಜಡ್ಜ್ಗೆ, ಚೆನ್ನಾಗಿರೋದು. ಇನ್ನು ಅಗ್ನಿ ಪರೀಕ್ಷೆಗೆ ಬಂದ್ರೆ ನಾನೇನು ಅಗ್ನಿ ಪರೀಕ್ಷೆ ಅಂದ್ರೆ ಸ್ಟೇಜ್ ಮಧ್ಯೆ ಬೆಂಕಿ ಹಾಕ್ಸ್ಬಿಟ್ಟು ಸಂಕ್ರಾಂತಿಗೆ ಹಸು ಹಾರಿಸ್ತಾರಲ್ಲ ಆತರ ಹಾಕಿ ಯಾರು ಆ ಕಡೆ ಇರ್ತಾರೋ ಅವ್ರು ಸೆಲೆಕ್ಟೆಡ್ ನೋಡ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕು, ಸಗಣಿ ಮಕ್ಕಾಕೋ, ಐಸ್ ನ ತಿಕ್ಕಾಕೋ. ಇದ್ಯಾರು ಗುರು ಸೆಲೆಕ್ಟ್ ಆಗಿದ್ದು? ಓದ್ ಸೀಸನ್ ರಕ್ಷಿತನ್ 3ನೇ ಮೊಮ್ಮಗಳು. ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಾ? ರ್ಯಾಪಿಡೋ ಬ್ಯಾನ್ ಮಾಡೋರಲ್ಲ ಮೇಡಮ್, ಅದಕ್ಕೆ ಆಟೋದಲ್ಲಿ ಹೋಯ್ತಾರೆ. ಬಿಗ್ ಬಾಸ್ಗೋಸ್ಕರ ನೀವ್ ಇದನ್ನ ಡಿಸ್ಟ್ರಾಯ್ ಮಾಡಕ್ ಹಿಡಿದೀರಾ. ಯೋಲ್ ತಿನ್ನು ಅಂತಾರೆ, ತಿನ್ಬಿಡು ಅಲ್ಲಿ ಮೂಲೆ ಕುತ್ಕೊಂಡು. ಇದಾದ್ಮೇಲೆ ಅಣ್ಣ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅಣ್ಣನ್ ತರ ಬೇಕು ಪುನ್ ನಾನು ಇನ್ನೊಬ್ಬ ನೋಡಿಲ್ಲ. ನೀವೇ ನಿಮ್ ತಲೆನ ಬೋಡಿಸ್ಕೊಳ್ಳಿ. ಅಣ್ಣನ್ ತಲೆ ಕೂದಲಿಲ್ಲ ಅಂದ್ರೆ ಯಾರ ತಲೆಯಲ್ಲೂ ಕೂದಲಿರ್ಬಾರ್ದು ಅಷ್ಟೇ. ಇವನ್ಗೇನು ಸೆಲೆಕ್ಟ್ ಆದ್ರೆ ಓಡೇ ಹೋಯ್ತಾನೆ, ಫೇಲ್ ಆದ್ರೆ 3 ತಿಂಗಳು ಕಟಿಂಗ್ ಬಾಕ್ಸ್ ಮಿಕ್ತು ಅಂತ ಮನೆಗೆ ಹೋಯ್ತಾನೆ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಅವ್ನ ನೋಡಿದ್ರೆ ಮನೆ ಹತ್ರ ಬೀರಿ ನಾಯಿ ಯಾರು ಇನ್ ಚಪ್ರಿ ಅಂತ ಉಗ್ದೋಡ್ಸುತ್ತೆ ಅಂತ ಇರೋದು. ಸಂಗೀತ ಅವರು ಅವ್ನ ಕಂಡ್ರೆ ಇಷ್ಟ ಅಂತ ಹೇಳ್ತಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಅವ್ರ ಎಲ್ಲರಿಗಿಂತ ಇವನೇ ಸ್ವಲ್ಪ ಪರವಾಗಿಲ್ಲ ಗುರು. ನಾನು ಇಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತವನೆ. ಅಲ್ಲ ಇಂಪ್ರೆಸ್ ಮಾಡಕ್ ಹೋಗಿಲ್ಲ ಅಂದ್ರೆ ತೆರೆಯಕ್ ಹೋಗಿದ್ನ ಅಲ್ಲಿ.